ಶ್ರೀನಿವಾಸ್ ದಾಸ್ ಕರಿಯಪ್ಪ ಅಶ್ವವೇಗ ಜೊತೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಕುಟುಂಬ, ಶ್ರೀನಿವಾಸ್ ದಾಸ್ ಕರಿಯಪ್ಪ ಕುಟುಂಬಸ್ಥರ ಎಕ್ಸ್ಕ್ಲೂಸಿವ್ ಮಾತುಗಳು. ಅಶ್ವವೇಗ ಜೊತೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಕುಟುಂಬ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದೆ. ಕುಟುಂಬಸ್ಥರು ಎಲ್ಲರೂ ಶ್ರೀನಿವಾಸ್ ದಾಸ್ ಕರಿಯಪ್ಪ ಗೆದ್ದು ಬರಲಿ ಅನ್ನುವಂತಹ ನಿಟ್ಟಲ್ಲಿ ಆಶೀರ್ವಾದವನ್ನು ಮಾಡಿದ್ದಾರೆ. ಮನೆ ದೇವರಿಗೆ ಆರ್ಕೆಯನ್ನು ಕಟ್ಟಿಕೊಂಡಿದ್ದಾರೆ ಶ್ರೀನಿವಾಸ್ ಅವರ ತಾಯಿ. ಇನ್ನೊಂದು ಕಡೆ ತಮ್ಮನ ಬಾಲ್ಯದ ದಿನಗಳ ಬಗ್ಗೆ ಮನ ಬಿಚ್ಚಿ ಮಾತನಾಡಿದ್ದಾರೆ ಅವರ ಅಕ್ಕ. ಇನ್ನೊಂದು ಬಿಜೆಪಿಯಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ತುಂಬ ಪ್ರಾಮಾಣಿಕ ಎದ್ದ ಭಾವ, ನಮ್ಮಪ್ಪನಿಗೆ ವೋಟ್ ಹಾಕಿ ಶ್ರೀನಿವಾಸ್ ಮಗನ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಕ್ಷೇತ್ರದಲ್ಲಿ ಈಗಾಗಲೇ ಉಪಚುನಾವಣಾ ಕಣ ರಂಗೇರಿದೆ. ಇವತ್ತು ನಾನು ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ಶ್ರೀನಿವಾಸ ದಾಸ್ ಕರಿಯಪ್ಪ ಅವರ ಮನೆಯಲ್ಲಿದ್ದೇನೆ. ಅವರ ಕುಟುಂಬದ ಸದಸ್ಯರೆಲ್ಲರೂ ಕೂಡ ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಪಡ್ತೀನಿ. ಶ್ರೀನಿವಾಸ್ ಅವರ ಒಡನಾಟ ಹೇಗಿತ್ತು, ಮನೆಯಲ್ಲಿ ಹೇಗಿರ್ತಾರೆ, ಹೊರಗಡೆ ಹೋದಾಗ ಹೇಗಿರ್ತಾರೆ, ಜನರ ಜೊತೆಗೆ ಅವರು ಇರುವಂತಹ ಒಡನಾಟ ಹೇಗೆ ಅನ್ನೋದು ಎಲ್ಲ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾನಿವತ್ತು ತಿಳಿಸಿಕೊಡ್ತೀನಿ. ಮೊದಲನೇದಾಗಿ ಅವರ ತಾಯಿಯನ್ನು ಮಾತನಾಡಿಸುವ ಪ್ರಯತ್ನವನ್ನು ಮಾಡ್ತೀನಿ. ಅಮ್ಮ ನಮಸ್ಕಾರ. ನಮಸ್ತೆ ಅಮ್ಮ. ಇವತ್ತು ನಿನ್ನೆ ನಾಮಿನೇಷನ್ ಎಲ್ಲ ಫೈಲ್ ಆಯಿತು. ಇವಾಗ ನೀವು ಕೂಡ ಪ್ರಚಾರಕ್ಕೆ ಹೋಗ್ತಾ ಇದ್ದೀರಾ, ಏನು ಅನ್ನಿಸ್ತಾ ಇದೆ? ಖುಷಿ ಆಗ್ತತಿ. ಹೋಗ್ತವೆ, ಎಲ್ಲರೂ ಕೇಳ್ತಾರೆ, ಓಟ್ ಕೇಳ್ತಾರೆ, ಒಳ್ಳೇದಾಗ್ತತಿ ಅಂತ ಓಡಾಡ್ತಾರೆ. ಈಗಾಗಲೇ ಬಿಜೆಪಿ ಕಾರ್ಯಕರ್ತರಾಗಿದ್ದವರು ಇವಾಗ ಫೈಲ್ ಮಾಡಿದ್ದಾರೆ, ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಅಂದರೆ ಅವ್ರಿಗೊಂದು ಯೋಚನೆ ಇದೆ, ಇವ್ರಿಗೆ ಕೊಟ್ಟರೆ ಗೆಲ್ಲುವಂತಹ ಅಭ್ಯರ್ಥಿ ಅಂತ. ಹೈಕಮಾಂಡ್ ಈ ನಿರ್ಧಾರಕ್ಕೆ ನೀವೇನು ಹೇಳ್ತೀರಾ? ಗೆಲ್ತಾರೆ ಅಂತ ಹೇಳ್ತಾರೆ, ಅದು ಹೋಗೋದು ಮಾಡೋದು ಅಷ್ಟೇ. ತಾಯಿಯಾಗಿ ಒಂದು ಇದ್ದೇ ಇರುತ್ತೆ, ಮನೆ ಮಗ ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತಾರೆ ಅನ್ನೋ ಕೋಪ ಇದ್ದೇ ಇರುತ್ತೆ, ಊಟ ಮಾಡಿರ್ತಾರೋ ಇಲ್ವೋ ಅಂತ. ಆ ರೀತಿ ಏನಾದರೂ ರೇಗಿರೋದು ಉಂಟಾ? ಹೇಳ್ತೇನೆ, ಊಟ ಮಾಡು ಅಂತ. ಎಷ್ಟೊತ್ತನೇ ಬರ್ತಾರೆ, ಎದ್ದಿದ್ದಾಗ ಹೇಳ್ತೀನಿ, ಊಟ ಮಾಡೇ ಮಲಿಕೇಳಪ್ಪ ಅಂತ ಹೇಳ್ತೀನಿ. ಬೆಳಗ್ಗೆ ಹೋಗ್ಬೇಕಾರೆ ಗುಳಿಗೆ ತಗ ಅಂತ ಹೇಳ್ತೀನಿ. ಅಷ್ಟು ತಿಂಡಿ ತಿಂದಾಗ ಗುಳಿಗೆ ತಗೊಂಡು ಹೋಗಪ್ಪ ಅಂತ ಹೇಳ್ತೀನಿ. ಏನು ಹೇಳ್ತಿರ್ತಾರೆ ಈ ಜನರ ಬಗ್ಗೆ, ಕ್ಷೇತ್ರದ ಜನರ ಬಗ್ಗೆ ನಿಮ್ಮ ಹತ್ರ ಏನಾದರೂ ಹೇಳ್ತಾ ಇರ್ತಾರ, ಮಾತಾಡ್ತಿರ್ತಾರ? ಅಮ್ಮ ಗೆಲ್ತಾನಮ್ಮ ನಾನು, ಅಮ್ಮ ಗೆಲ್ತಾನಮ್ಮ ನಾನು, ಆಯ್ತಪ್ಪ ಗೆಲ್ಲಪ್ಪ, ಒಳ್ಳೇದು, ಭಾಳ ಒಳ್ಳೇದು, ನಮಗೆ ಖುಷಿ ಆಕತಿ ಅಂತ ಹೇಳ್ತೀನಿ. ಅವ್ರ ಅಕ್ಕ ಕೂಡ ಇದ್ದಾರೆ. ಮೇಡಮ್, ನಿಮ್ಗೆ ಏನು ಅನ್ಸುತ್ತೆ? ಈಗ ನಿಮ್ಮ ತಮ್ಮ ಈಗ ಎಲೆಕ್ಷನ್ಗೆ ನಿಂತಿದ್ದಾರೆ. ತುಂಬ ಖುಷಿಯಾಗಿದೆ. ಜನರು ಅವನಿಗೆ ಆಶೀರ್ವಾದ ಮಾಡಿದ್ದಾರೆ. ಜನರ ಬಲ ಅವನಿಗೆ ಯಾವಾಗಲೂ ಇದ್ದೇ ಇರುತ್ತೆ. ಭಗವಂತನ ಸಾಥ್ ಕೂಡ ಅವನ ಜೊತೆಲಿದೆ. ಖುಷಿ ಆಗುತ್ತೆ. ಅವನ ಅಭಿವೃದ್ಧಿ ಎಲ್ಲ ನೋಡಿ, ಅವನ ಏಳಿಗೆಗಳನ್ನೆಲ್ಲ ನೋಡಿ ಭಾಳನೇ ಸಂತೋಷವಾಗ್ತದೆ. ಟೆನ್ಷನ್ ಆಗಿದ್ವಿ, 3 ದಿನ ಟಿವಿ ಮುಂದೆ ಕೂತಿದ್ವಿ ಎಲ್ಲರೂ, ಏನು ಅನೌನ್ಸ್ ಆಗುತ್ತೆ, ಏನು ಹೆಂಗೆ ಅಂತ. ಒಂದೇ ಸಲಿಗೆ ಬಂದಾಗ ನಮಗೆ ಮನೆಯಲ್ಲೆಲ್ಲ ಭಾಳರಿಗೆ ಸಂತೋಷ, ಸಂಭ್ರಮ ಆಯಿತು ಮನೇಲೆಲ್ಲರಿಗೂ. ಈಗ ಮತ್ತೊಬ್ರು ಆಗಿರುವಂತಹ ಅವರ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಅಣ್ಣ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ತಾ ಹೋಗೋಣ. ಸರ್, ಎಷ್ಟು ಖುಷಿ ಆಗ್ತಾ ಇದೆ ಸರ್, ನಿಮ್ಮ ತಮ್ಮ ಅವರು ಇವಾಗ ಬಿಜೆಪಿ ಅಭ್ಯರ್ಥಿ, ಕಾರ್ಯಕರ್ತರಾಗಿದ್ದಂಥವ್ರು ಈಗ ಅಭ್ಯರ್ಥಿ ಆಗಿದ್ದಾರೆ. ನಮ್ಮ ಕುಟುಂಬದಲ್ಲಿ ಭಾಜಪ ಪಕ್ಷದವರು ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕುಟುಂಬದ ಎಲ್ಲರಿಗೂ ಸಹ ಸಂತೋಷದ ವಿಷಯ. ಒಬ್ಬ ಕಾರ್ಯಕರ್ತನಾಗಿ 20 ವರ್ಷಗಳ ಕಾಲ ಆ ಪಕ್ಷಕ್ಕೆ ಹಗಲಿರುಳು ದುಡಿದು ಅದನ್ನು ಗುರುತಿಸಿ ಕೊಟ್ಟಿರ್ತಕ್ಕಂಥ ಮಾನ್ಯ ಭಾಜಪದ ಎಲ್ಲ ವರಿಷ್ಠರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಗೆ ಅವನ ಜೊತೆಗೆ 8 ಜನ ಆಸ್ಪಿರೆಂಟ್ ಕ್ಯಾಂಡಿಡೇಟ್ಗಳು ಇದ್ದರು. ನಾವು ಅವನಿಗೆ, ನಮ್ಮ ಕುಟುಂಬದ ಪರವಾಗಿ ನಾನು ಅವನಿಗೆ ಒಂದು ಏನಂತ ಹೇಳಿದ್ದೆ ಅಂತ ಹೇಳಿದರೆ, ಯಾರಿಗಾರೇ ಸಿಗಲಿ ಟಿಕೆಟನ್ನು ಯಾರಿಗಾರೇ ಘೋಷಣೆ ಮಾಡಿ, ನೀವು ಒಬ್ಬ ಕ್ಯಾಂಡಿಡೇಟನ್ನು ಏನಾರ ವರಿಷ್ಠರು ಘೋಷಣೆ ಮಾಡಿದರೆ ನೀವೆಲ್ಲರೂ ಒಗ್ಗಟ್ಟಾಗಿ ಆ ಅಭ್ಯರ್ಥಿಯನ್ನು ಗೆಲ್ಸ್ಕೊಂಬರುವಂಥ ಕೆಲಸ ನೀವು ಮಾಡಬೇಕು ಅಂತೇಳಿ ನಾವು ಕುಟುಂಬದ ಪರವಾಗಿ ಅವನಿಗೆ ಮುಂಚೆನೇ ನಾನು ಈ ವಿಷಯ ಪ್ರಸ್ತಾಪ ಮಾಡಿದಾಗ ಹೇಳಿದ್ದೆ. ಮುಂಚೆ ರಾಜಕೀಯದಲ್ಲಿ ಇದ್ರ ಅಥವಾ ಹೇಗೆ? ಇದ್ರು, ರಾಜಕೀಯದಲ್ಲೇ ನಮ್ಮ ಭಾವನರು ಇದ್ರು, ಇವರೇ. ಓಕೆ, ಈಗ ಓಡಾಟ ಇದೆ, ಮುಂಚೆ ಕೂಡ ಓಡಾಡ್ತಾ ಇದ್ರು. ನಿಮ್ಗೆ ಟೈಮ್ ಕೊಡ್ತಿದ್ರ? ನಿಮ್ದೇನಾದ್ರೂ ಒಂದು ಇದ್ದೇ ಇರುತ್ತೆ ವುಮೆನ್ಸ್ಗೆ, ನನ್ನ ಟೈಮೇ ಕೊಡ್ತಾ ಇಲ್ಲ ಅಂತ, ಆ ಥರ ಏನಾದರೂ ಗಲಾಟೆ ಇರುತ್ತಾ? ಇಲ್ಲ,
ಹೊರಗಡೆ ಒಟ್ಟಿನಲ್ಲಿ ಕೆಲಸ ಮಾಡಿಸ್ತಾರೆ, ಹೊರಗಡೆನೆ ಜಾಸ್ತಿ ಇರ್ತಾರೆ. ಇವಾಗ ಇನ್ನೂ ತುಂಬಾ ಬ್ಯುಸಿ ಆಗಿದ್ದಾರೆ, ಮನೆಗಿಲ್ಲ. ಓಕೆ. ಇವತ್ತು ನೀವು ಕ್ಯಾಂಪೇನ್ಗೆ ಹೋದಾಗ ಮುಸ್ಲಿಂ ಮಹಿಳೆಯರು ಕೂಡ ನಿಮ್ಗೆ ಉಡಿ ತುಂಬಿದ್ರು, ಆ ಒಂದು ಗಳಿಗೆ ಅಂತಂದ್ರೆ ಹೇಗೆ ಅನ್ಸುತ್ತೆ? ಖುಷಿ ಆಯ್ತು, ಅವರು ನಮಗೆ ಸಪೋರ್ಟ್ ಮಾಡ್ತಾರಲ್ಲ ಅಂತ ತುಂಬಾ ಖುಷಿ ಆಯ್ತು. ಅವರು ಎಲ್ಲರೂ ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಈಗ ಜನರು ಮಧ್ಯ ಇರ್ತಾರೆ, ಹುಡುಗರುಗಳು ಇರ್ತಾರೆ, ರಾಜ್ಯದ ಒಂದು ಜನರನ್ನ ನೋಡಿದಾಗ, ರಾಜಕೀಯ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ಯಾಕಂತಂದ್ರೆ ಕೆಲವೊಬ್ಬರಿಗೆ ಅಯ್ಯೋ ಇದೆಲ್ಲ ಬೇಕಾ ರಾಜಕೀಯ ಅನ್ನೋದು ಕೆಲವೊಬ್ರು ಮಹಿಳೆಯರಿಗಿರುತ್ತೆ. ಆ ರೀತಿ ನಿಮ್ಗೇನಾದ್ರೂ ಅನ್ಸಿತ್ತಾ ಅಂತ? ಅವ್ರ ಜೊತೆ ಯಾವಾಗ್ಲೂ ಇರ್ತೀನಿ. ಅನ್ನಿಸ್ತಾ ಇದೆ, ತುಂಬಾ ಖುಷಿ ಆಗ್ತಾ ಐತೆ. ಗೆದ್ದಿ ಬರ್ಲಿ ಅಂತ ನಾನು ಹೇಳ್ತೀನಿ. ಓಕೆ, ಗೆದ್ದು ಬರಲಿ. ಡ್ಯಾಡಿ ಇವಾಗ ಓಡಾಡ್ತಾ ಇದ್ದಾರೆ, ನಿಮಗೆ ಟೈಮ್ ಕೊಟ್ಟಿಲ್ಲ, ಏನಾದರೂ ಕಂಪ್ಲೇಂಟ್ ಇದೆಯಾ ಡ್ಯಾಡಿ ಮೇಲೆ? ಇಲ್ವಾ? ಯಾಕೆ? ಖುಷಿ ಆಗುತ್ತೆ, ಓಡಾಡ್ತಾ ಖುಷಿ ಆಗುತ್ತೆ ಅಷ್ಟೇ. ಈಗ ಏನು ಹೇಳ್ತೀಯಾ ಜನರಿಗೆ? ಏನು ಹೇಳ್ತೀಯಾ ದಾವಣಗೆರೆ ಜನರಿಗೆ? ನೀನು ಕ್ಯೂಟಾಗಿ ಹೇಳ್ಬೇಕು ಒಂಚೂರು. ಎಲ್ಲರಿಗೂ ಓಟ್ ಹಾಕಿ ಗೆಲ್ಸಕ್ಕೆ ಹೇಳ್ತೀನಿ. ಎಲ್ಲರಿಗೂ ಓಟ್ ಹಾಕಿ ಗೆಲ್ಸಿ ಅಲ್ಲ, ನಿಮ್ಮ ಅಪ್ಪಾಜಿಗೆ ಮಾತ್ರ ಓಟ್ ಹಾಕಿ ಗೆಲ್ಸಿ ಅನ್ಬೇಕು ಹೇಳು. ನಮ್ಮ ಪಪ್ಪಂಗೆ ಎಲ್ಲರೂ ಓಟ್ ಹಾಕಿ ಗೆಲ್ಸಿ ಅಂತ ಹೇಳ್ತೀನಿ. ಏನು ಮಾಡಿಸ್ತೀಯಾ ಅಪ್ಪ ಗೆದ್ರೆ? ಊಟ ಮಾಡಿಸ್ತೀವಿ. ಊಟ ಮಾಡಿಸ್ತೀಯಾ? ಆ ಕಡೆಗೆ ಕಾಲೇಜು, ಸ್ಕೂಲು ಮತ್ತೆ ಹಾಸ್ಪಿಟ್ಲ್ ಬೇಕಂತೆ, ಅದನ್ನ ಹೇಳ್ತೀಯ ಅವ್ರಿಗೆ ಬಂದ್ಮೇಲೆ? ಹೇಳ್ತೀನಿ. ನೀನು ಹೇಳು ಮತ್ತೆ, ನಮ್ಮ ಅಪ್ಪಾಜಿ ಹಾಸ್ಪಿಟ್ಲ್ ಮಾಡಿಕೊಡ್ತಾರೆ, ಎಲ್ಲ ಮಾಡ್ತಾರೆ, ಓಟ್ ಹಾಕಿ ಅಂತ ಹೇಳು ಕ್ಲೀನಾಗಿ. ಎಲ್ಲರಿಗೂ ಓಟ್ ಹಾಕಿ ನಮ್ಮ ಪಪ್ಪ ಗೆದ್ದೇ ಗೆಲ್ತಾರೆ ಅಂತ ನನ್ನದ್ರಲ್ಲೇ. ಓಕೆ. ಇದಿಷ್ಟು ಶ್ರೀನಿವಾಸ್ ದಾಸಕರಿಯಪ್ಪ ಅವರ ಕುಟುಂಬದವರ ಮಾತುಗಳು. ನಮ್ಮ ಮಗ ಗೆದ್ದು ಬರಲಿ, ನಮ್ಮ ಅಣ್ಣ ಗೆದ್ದು ಬರಲಿ, ನಮ್ಮ ತಮ್ಮ ಗೆದ್ದು ಬರಲಿ, ನಮ್ಮ ಮೈದ್ನ ಗೆದ್ದು ಬರಲಿ, ನನ್ನ ತಮ್ಮ ಗೆದ್ದು ಬರಲಿ, ನಮ್ಮ ಮಾವ ಗೆದ್ದು ಬರಲಿ ಅಂತ ಸಹಕುಟುಂಬದವರು ಕೂಡ ಮಾತನಾಡಿದ್ರು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಗಂಗಾ ಜಾಧವ್, ದಾವಣಗೆರೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.